ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಈ ದಿನ ನಾವು ನೋಡ್ಲಿರುವ ವಿಷಯ ಸಮಯ. ಹಲ್ಲೆಲೂಯಾ. ಅಂದರೆ ಟೈಮ್. ಈ ದಿನ ದೇವರು ನಮಗೆ 24 ಗಂಟೆಯನ್ನ ಕೊಟ್ಟಿದ್ದಾರೆ ಅಲ್ವಾ? ಆ 24 ಗಂಟೆಯಲ್ಲಿ ನಾವು ಏನೇನು ಕೆಲಸ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ. ಸರಿ, ದಿನಕ್ಕೆ ಒಂದು 9 ಗಂಟೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಆಯ್ತಾ? ರಾತ್ರಿ ಒಂದು 7-8 ಗಂಟೆಗಳ ಸಮಯ ನಿದ್ದೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಈಗ 2 ಹೋಗಿ ಸರಿ 2ರಿಂದ 18 ಗಂಟೆಗಳ ಸಮಯ ಹೋದ್ರೂ ಕೂಡ ಇನ್ನು ನಮಗೆ ಒಂದು 6 ಗಂಟೆ ಸಮಯ ಇದೆ. ಹಲ್ಲೆಲೂಯಾ. ಆ 6 ಗಂಟೆಗಳ ಸಮಯವನ್ನ ನಾವು ಏನ್ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ. ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಹಲ್ಲೆಲೂಯಾ. ಆದ್ರೆ ಅಧಿಕವಾಗಿ ಏನ್ ಮಾಡ್ತೀವಿ, ಕೆಲವರು ಮಾತಾಡಕ್ಕೆ ಟೈಮ್ ಹೋಗ್ಬಿಡುತ್ತೆ. ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡೋದಾಗಿರ್ಬೋದು, ಇಲ್ಲ ಅಲ್ಲಿ ಇಲ್ಲಿ ಹೇಗೋ ಮಾತಾಡ್ತಾ ಸಮಯ ಕಳೀತಾರೆ. ಇನ್ನು ಕೆಲವರು ಮೊಬೈಲ್ನಲ್ಲಿ ಮಾತಾಡ್ತಾನೆ ಸಮಯವನ್ನ ಕಳೆದು ಬಿಡ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವರು ಮನೆಯಲ್ಲೇ ಇದ್ಕೊಂಡು ರೀಲ್ಸ್ನ ತಳ್ಳಿ 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 ನೋಡ್ತಾನೇ ಸಮಯವನ್ನ ಕಳೆದು ಬಿಡ್ತಾರೆ. ಇನ್ನು ಕೆಲವರು ಹೇಳ್ಬೇಕು ಅಂದ್ರೆ ನಿದ್ದೆ ಮಾಡ್ತಾನೇ ಸಮಯವನ್ನ ಕಳೆದು ಬಿಡ್ತಾರೆ. ಇನ್ನು ಕೆಲವರು ಸೋಮಾರಿತನದಲ್ಲೇ ಅವರ ಟೈಮ್ ಎಲ್ಲ ಕಳೆದು ಬಿಡ್ತಾರೆ. ಇನ್ನು ಕೆಲವರು ಇದ್ದಾರೆ ಸಿನಿಮಾ ನೋಡ್ತಾನೆ ಟೈಮ್ ಕಳೆದು ಬಿಡ್ತಾರೆ, ಸೀರಿಯಲ್ಗಳು ನೋಡ್ಕೊಂಡೇ ಟೈಮ್ ಕಳೆದು ಬಿಡ್ತಾರೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸಮಯವನ್ನ ನಾವೇನ್ ಮಾಡಬಾರಂತೆ, ವ್ಯರ್ಥವಾಗಿ ಕಳೀಬಾರ್ದಂತೆ. ಈ ದಿನಗಳು ಏನಾಗಿದೆ, ಕೆಟ್ಟವುಗಳಾಗಿವೆ. ಆದ್ರಿಂದ ಕಾಲವನ್ನು ನಾವು ಪ್ರಯೋಜನ ಪಡಿಸಿಕೊಳ್ಳಬೇಕು, ಒಳ್ಳೆ ಕಾರ್ಯಕ್ಕೆ ಅದನ್ನು ಉಪಯೋಗಿಸ್ಬೇಕು. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗ್ಬೇಕು, ಬರಬೇಕು, ವಿಶ್ರಾಂತಿ ತಗೊಳ್ಬೇಕು, ನಿದ್ದೆ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳಿಬೇಕು. ಒಂದು ಆತ್ಮಕ್ಕೆ ಸುವಾರ್ತೆ ಹೇಳಕ್ಕೆ ಅದನ್ನು ಉಪಯೋಗಿಸ್ಬೇಕು. ಒಳ್ಳೆಯದನ್ನ ಕೆಟ್ಟದನ್ನ ವಿಚಾರಿಸಿ ಕ್ಷೇಮವನ್ನು ವಿಚಾರಿಸೋದಕ್ಕೆ ಕೆಲವರು ಮನೆಗೆ ಹೋಗಬೇಕು. ಇನ್ನು ಅನೇಕ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮ ಸಮಯವನ್ನ ಉಪಯೋಗಿಸ್ಬೇಕು. ಹಾಲೆಲೂಯಾ. ದೇವರು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ನಮ್ಮನ್ನು ಗಮನಿಸ್ತಲೇ ಇರ್ತಾರೆ. ಯಾಕೆ ಗೊತ್ತಾ? ಆತನು ನಮ್ಮ ಬಲಪಾರ್ಶ್ವದಲ್ಲಿ ಇರ್ತಾರೆ, ನಮ್ಮ ಎಲ್ಲ ಕಾರ್ಯಗಳನ್ನು ನೋಡ್ತಾನೆ ಇರ್ತಾರೆ. 139ನೇ ಕೀರ್ತನೆಯಲ್ಲಿ ಇರುತ್ತೆ, ನಾವು ಕೂತ್ಕೊಳ್ಳೋದು, ಹೇಳೋದು, ಮಲಗೋದು, ನಡೆಯೋದು ಎಲ್ಲ ಆತನಿಗೆ ಗೊತ್ತು. ನಾವು ಅನ್ಕೊಂಡಿದ್ವಿ ಮನೇಲಿ ಯಾರು ಇಲ್ಲಪ್ಪ, ನನ್ನ ಫೋನಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು, ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಹಲ್ಲೆಲೂಯಾ. ಈ ದಿನ ಅನೇಕರು ಹಾಗೆ ಅಂದ್ಕೊಂಡಿದ್ದೀರಾ. ಕೀರ್ತನೆ 131 1-2 ವಚನಗಳನ್ನ ಓದ್ರಿ. ಯೇಸು ಕ್ರಿಸ್ತನು ತಂದೆಯಾದ ದೇವರು ನಿಮ್ಮನ್ನ ನೋಡ್ತಲೇ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಸಾರಿ ಅವ್ರು ದುಃಖ ಪಟ್ಟಿದ್ದಾರೆ ಗೊತ್ತಾ? ಅಯ್ಯೋ, ನನ್ನ ಮಗ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾನಲ್ಲ, ಎಷ್ಟೋ ಜನ ನಶಿಸಿ ಹೋಗ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡ್ಬೋದಲ್ಲ, ಸ್ವಲ್ಪ ಸಮಯ ಹೋಗಿ ಅವ್ರನ್ನ ವಿಚಾರಿಸಿ ಬರ್ಬೋದಲ್ವಾ, ಸ್ವಲ್ಪ ಸಮಯ ಬೈಬಲ್ ಅನ್ನು ಓದ್ಬೋದಲ್ವಾ, ಸ್ವಲ್ಪ ಸಮಯ ನನಗೆ ಅದಕ್ಕೆ ಏನಾದ್ರೂ ಮಾಡ್ಬೋದಲ್ಲ ಅಂತ ದೇವರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಲೆಲೂಯಾ. ಇನ್ನು ಕೆಲವರು ನಿದ್ದೆ ಮಾಡಿನೇ ಸಮಯ ಕಳೀತಾ ಇದೀವಿ, ಸೋಮಾರ್ತನದಲ್ಲಿ. ಕೆಲವರು ಮನೆಯಲ್ಲಿರೋ ಕೆಲಸ ಕೂಡ ಮಾಡೋದಿಲ್ಲ, ಮನೆಯಲ್ಲಿ ಎಲ್ಲ ಹೇಗಂದ್ರೆ ಹಾಗೆ ಬಿದ್ದಿರುತ್ತೆ. ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬಂದು ನೋಡುವಾಗ್ಲೂ ಆ ಮನೆ ಪರಿಸ್ಥಿತಿ ಹಾಗೆ ಇರುತ್ತೆ. ಇನ್ನೊರಿಗೆ ಸರಿಯಾದ ಆಹಾರವನ್ನ ಮಾಡಿರೋದಿಲ್ಲ, ಮಕ್ಕಳನ್ನ ಗಮನಿಸಿರೋದ್ರಿಲ್ಲ. ಹಲ್ಲೆಲೂಯಾ. ಒಂದು ಕ್ಷಣ ನಿಮ್ಮನ್ನ ನೀವೇ ಯೋಚನೆ ಮಾಡಿ, ಈ ರೀತಿ ಇದ್ದೀರಲ್ವಾ, ದೇವರಿಗೆ ನಾವು ಇಷ್ಟವಾಗಿರೋದಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ದೇವರು ಎಲ್ಲದಕ್ಕೂ ಪ್ರತಿಫಲ ಕೊಡುವ ದೇವರಾಗಿದ್ದಾರೆ. ನಾವು ಸೋಮಾರಿಗಳಾಗಿರೋದನ್ನ ಅವರು ಬಯಸೋದಿಲ್ಲ, ನಾವು ಸಮಯವನ್ನು ವ್ಯರ್ಥವಾಗಿ ಕಳೆಯೋದನ್ನ ಅವರು ಬಯಸೋದಿಲ್ಲ. ಆದ್ರೆ ನಾವೆಲ್ಲ ಏನ್ ಅನ್ಕೊಳ್ತೀವಿ, ದೇವ್ರು ನನ್ನ ಆಶೀರ್ವಾದ ಮಾಡಬೇಕು, ದೇವ್ರು ನನಗೆ ಸಂತೋಷ ಕೊಡಬೇಕು, ದೇವ್ರು ನನಗೆ ಸಮಾಧಾನ ಕೊಡಬೇಕು, ದೇವ್ರು ನನಗೆ ಆರೋಗ್ಯ ಕೊಡಬೇಕು. ಹೌದಮ್ಮ, ಹೌದಪ್ಪ, ಎಲ್ಲನೂ ಕೊಡಬೇಕು. ಆದ್ರೆ ನೀನು ಈ ದಿನ ದೇವ್ರಿಗಾಗಿ ಏನ್ ಮಾಡ್ತಾ ಇದೀಯ? ಹಲ್ಲೆಲೂಯಾ. ಯೋಚನೆ ಮಾಡಿದ್ದೀರಾ? ದೇವ್ರಿಗಾಗಿ ಏನ್ ಮಾಡ್ತಾ ಇದ್ದೀರಾ? ಸಿನಿಮಾ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಏನ್ ಕಲಿತಾ ಇದ್ದೀರಾ? ಹಲ್ಲೆಲೂಯಾ. ಅದನ್ನು ನೋಡೋವರೆಗೆ ನಿನಗೊಂದು ಸಮಾಧಾನ ಇರ್ಬೋದು, ಅದನ್ನು ನೋಡೋವರೆಗೂ ನೀನು ಏನೋ ಚಿಂತೆ ಇಲ್ಲದೆ ನೀನು ಇರ್ಬೋದು. ಆದರೆ ಅದೊಂದು 3 ಗಂಟೆ 4 ಗಂಟೆ. ಆದರೆ ಆ ಸಿನಿಮಾ ಬಂದು ನಿನ್ನ ಜೀವನನ ಬದಲಾಯಿಸೋದಿಲ್ಲ, ನಿನ್ನ ಮಕ್ಕಳ ಜೀವನನ ಅದು ಬದಲಾಯಿಸೋದಿಲ್ಲ. ಆ ಸಮಯವನ್ನು ನೀನು ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಅದನ್ನು ಉಪಯೋಗಿಸು. ಇಲ್ಲ ನಿನ್ನ ಅಕ್ಕಪಕ್ಕದ ಮನೆಯವ್ರಿಗಾಗಿ ಪ್ರಾರ್ಥಿಸು. ಎಷ್ಟೋ ಜನ ಕುಡಿದು ಮನೆಯಲ್ಲಿ ಸಮಾಧಾನ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ, ಎಷ್ಟೋ ಜನ ವ್ಯಭಿಚಾರದಲ್ಲಿದ್ದಾರೆ, ಎಷ್ಟೋ ಜನ ಪಾಪದ ಕಾರ್ಯದಲ್ಲಿ ಸಿಕ್ಕಿ ಹೊರ ಬರೋದಕ್ಕೆ ಆಗದೆ ಕಷ್ಟಪಡ್ತಾ ಇದ್ದಾರಮ್ಮ.
ದಯವಿಟ್ಟು ನೀನು ಪ್ರಾರ್ಥಿಸೋದಕ್ಕೆ ನಿನ್ನ ಸಮಯವನ್ನು ಕಳಿ. ದೇವರ ವಾಕ್ಯ ಓದೋದಕ್ಕಾಗಿ ಸಮಯ ಕಳಿ. ಯಾಕೆ ದೇವರ ವಾಕ್ಯ ಓದಬೇಕು ಗೊತ್ತಾ? ಈ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ. ಈ ವಾಕ್ಯ ನಮಗೆ ಧೈರ್ಯ ಕೊಡುತ್ತೆ. ಈ ವಾಕ್ಯ ಇನ್ನೊಬ್ಬರನ್ನ ಸಮಾಧಾನದಲ್ಲಿ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಬ್ಬರಿಗೆ ಧೈರ್ಯವನ್ನು ಕೊಡೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಈ ವಾಕ್ಯದಲ್ಲಿ ಬೇಕಾಗಿರೋ ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಈ ವಾಕ್ಯಗಳನ್ನು ಧ್ಯಾನಿಸ್ರಿ, ಅದನ್ನು ಓದ್ರಿ, ಅದಕ್ಕೆ ಸಮಯವನ್ನು ಖರ್ಚು ಮಾಡ್ರಿ. ಆದರೆ ನೀವು ಈ ದಿನ ವ್ಯರ್ಥವಾಗಿ ಅನೇಕರು ಸಮಯ ಕಳೀತಾ ಇದ್ದಾರೆ. ಅದಕ್ಕಾಗಿ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ದಯವಿಟ್ಟು ಈ ದಿನ ಕೆಟ್ಟವುಗಳಾಗಿದೆ. ಪ್ರಾರ್ಥನೆ ಮಾಡೋರ್ಗೇನೆ ಈ ದಿನದಲ್ಲಿ ಪ್ರೋಕ್ಷಣೆ ಇರೋದು. ವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆಯೋರ್ಗೇನೆ ಒಂದು ಸಂರಕ್ಷಣೆ ಇರೋದು. ಈಗ ಪ್ರಾರ್ಥಿಸದೆ ಹೋದರೆ ನಿನ್ನ ಕುಟುಂಬದ ಪರಿಸ್ಥಿತಿ ಏನು? ನಿನ್ನ ಪರಿಸ್ಥಿತಿ ಏನು? ಈ ದಿನ ನೀನು ನಿನ್ನ ಕುಟುಂಬ ಕಾಪಾಡಲ್ಪಡಬೇಕಾದರೆ ನೀನು ಮೊದಲನೇದಾಗಿ ನಿನ್ನ ಸಮಯವನ್ನು ಪ್ರಾರ್ಥನೆಗಾಗಿ ಉಪಯೋಗಿಸು. ದೇವರ ವಾಕ್ಯ ಧ್ಯಾನಕ್ಕಾಗಿ ಉಪಯೋಗಿಸು. ದೇವರ ಆಲಯಕ್ಕೆ ಹೋಗೋದಕ್ಕೆ ಉಪಯೋಗಿಸು. ನಶಿಸುವ ಆತ್ಮಗಳಿಗಾಗಿ ಅದನ್ನು ಉಪಯೋಗಿಸು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಈ ದಿನ ನೀನು ಪ್ರಾರ್ಥಿಸದೆ ಹೋದರೆ ಶೋಧನೆಗೆ ಒಳಗಾಗ್ತಿ ಎಂಬುದಾಗಿ. ಆ ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರಾರ್ಥಿಸಿ ಬಂದು ನೋಡಿದಾಗೆಲ್ಲ ಶಿಷ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ಆಗ ದೇವರು ಕೇಳ್ತಿದ್ರೆ, 1 ಗಂಟೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ವಾ? ಹಲ್ಲೆಲೂಯಾ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ದಯವಿಟ್ಟು ಸೋಮಾರಿತನದಿಂದ ಎದ್ದೇಳ್ರಿ. ವ್ಯರ್ಥವಾದ ಕಾರ್ಯಗಳಿಂದ ಎದ್ದೇಳ್ರಿ. ನೀವು ವ್ಯರ್ಥವಾಗಿ ಸಮಯ ಉಪಯೋಗಿಸೋ ಕಾರ್ಯದಿಂದ ಎದ್ದೇಳ್ರಿ. ಹಲ್ಲೆಲೂಯಾ. ಈ ದಿನ ಈ ಸಮಯವನ್ನು ಒಳ್ಳೆದಕ್ಕಾಗಿ ಉಪಯೋಗಿಸ್ರಿ. ಟೈಮ್ ವೇಸ್ಟ್ ಮಾಡಿಬಿಡ್ರಿ. ನಿಮಗೆ ಆಯಾಸ ಆಗ್ತಿದೆ, ಸ್ವಲ್ಪ ಹೊತ್ತು ಮಲಗಿ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ರಿ, ಸ್ತುತಿ ಮಾಡ್ತಾ ಇರ್ರಿ. ನೋಡ್ರಿ, ದೇವರ ವಾಕ್ಯದಲ್ಲಿ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಪೂರ್ತಿ ವಚನಗಳನ್ನು ನೀವು ಓದೋದಾದ್ರೆ ನಿಮ್ಗೆ ಅರ್ಥವಾಗುತ್ತೆ. ಈ ವಾಕ್ಯಗಳನ್ನು ಓದ್ತಾನೇ ಇರೋದಾದ್ರೆ, ಹಗಲಿದರೂ ಇದನ್ನು ಧ್ಯಾನ ಮಾಡ್ತಾನೆ ಇರೋದಾದ್ರೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಸಸಿಗಳ ಹಾಗೆ ನೀವಿರ್ತೀರ. ನಿಮ್ಮ ಕುಟುಂಬಗಳು ಇರ್ತವೆ, ನಿಮ್ಮ ಪರಿಸ್ಥಿತಿಗಳು ಕೂಡ ಇರ್ತವೆ. ಯಾವಾಗ ಒಂದು ಮನುಷ್ಯನಿಗೆ ಸರಿಯಾದ ಪ್ರಾರ್ಥನೆ ಜೀವನ, ಸರಿಯಾದ ವಾಕ್ಯ ಧ್ಯಾನ, ಸರಿಯಾದ ದೇವರಲ್ಲಿ ನಡೆಯುವಂಥ ಒಂದು ಸಂಬಂಧ ಇರುತ್ತದೋ ಆ ವ್ಯಕ್ತಿಯ ಜೀವನ ಸಮಾಧಾನಕರವಾಗಿ ಆಶೀರ್ವಾದವಾಗಿರುತ್ತದೆ. ಅದಕ್ಕೆ ಹೇಳೋದು, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಇದು ಅಂತ್ಯ ದಿನಗಳಾಗಿದೆ. ನಿಮಗೆ ಗೊತ್ತು, ಎಲ್ಲಿ ನೋಡಿದ್ರು ಯುದ್ಧಗಳು ನಡೀತಾ ಇದೆ, ಎಲ್ಲಿ ನೋಡಿದ್ರು ಸಾವಿನ ಸುದ್ದಿ ಕೇಳ್ತಾ ಇದ್ದೇವೆ. ಅಲ್ಲಲ್ಲಿ ಬರಗಾಲಗಳು, ಘೋರವಾದ ವ್ಯಾಧಿಗಳು ಬರ್ತಾ ಇದೆ. ಈ ದಿನ ನೀನು ನಿನ್ನ ಕುಟುಂಬಗಳು ತಪ್ಪಿಸಲ್ಪಡಬೇಕಾದ್ರೆ ಸಮಯವನ್ನ ವ್ಯರ್ಥ ಮಾಡದೆ ದೇವರಿಗಾಗಿ ಅದನ್ನು ಉಪಯೋಗಿಸು. ನಶಿಸುವ ಆತ್ಮಗಳಿಗೆ ಉಪಯೋಗಿಸು. ದೇವರ ಬಳಿ ನಿನ್ನ ಸಮಯವನ್ನ ಕಳಿ. ನೀನು ಆ ರೀತಿಯಾಗಿ ದೇವರಲ್ಲಿ ನಿನ್ನ ಸಮಯವನ್ನು ಕಳೆಯೋದೇ ಆದ್ರೆ ನೀನು, ನಿನ್ನ ಕುಟುಂಬ, ನಿನ್ನ ಬಂಧು ಮಿತ್ರ, ನಿನ್ನ ಸುತ್ತಮುತ್ತಲ ಎಲ್ಲ ಜನರು ನಿನ್ನ ಮೂಲಕವಾಗಿ ತಪ್ಪಿಸಲ್ಪಡ್ತಾರೆ. ಅದರ ಪ್ರತಿಫಲವನ್ನು ನೀನು ಖಂಡಿತವಾಗಿ ಆ ಪ್ರತಿಫಲವನ್ನು ಅನುಭವಿಸ್ತೀಯ. ಖಂಡಿತವಾಗಿ ದೇವರು ನಿನ್ನನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸ್ತಾರೆ. ಇದಕ್ಕಾಗಿ ಈ ದಿನ ನಿನ್ನನ್ನು ಒಪ್ಪಿಸಿಕೊಡು. ದೇವರೇ, ಈ ದಿನದಿಂದ ನಾನು ವ್ಯರ್ಥವಾದ ಕಾರ್ಯಗಳಿಗೆ ನನ್ನ ಸಮಯವನ್ನು ಉಪಯೋಗಿಸೋದಿಲ್ಲಪ್ಪ. ಈ ದಿನಗಳು ಕೆಟ್ಟವುಗಳಾಗಿವೆ. ಈ ಸಮಯವನ್ನು ನಾನು ವ್ಯರ್ಥ ಮಾಡದೆ ಆ ಕಾರ್ಯಗಳಿಗಾಗಿ ಹೋರಾಡಿ ನಿನ್ನ ಬಳಿ ಪ್ರಾರ್ಥಿಸುವ ವ್ಯಕ್ತಿಯಾಗಿ ನಾನು ಮಾರ್ಪಡ್ತೇನೆ. ನಿನ್ನ ಬಳಿ ನಾನು ನಿಂತುಕೊಳ್ತೇನೆ. ದೇವರೇ, ನೀವು ಬಯಸೋದನ್ನ ಮಾಡ್ತೀನಿ ಅಂತ ಮಾತ್ರ ನೀವು ಪ್ರಾರ್ಥನೆ ಮಾಡಿ ನಿಮ್ಮನ್ನು ಬಿಟ್ಟುಕೊಟ್ಟು ನೋಡ್ರಿ. ಪರಿಶುದ್ಧಾತ್ಮನು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕಾರ್ಯಗಳಲ್ಲಿ ನಿಮ್ಮನ್ನು ಮುನ್ನಡೆಸ್ತಾರೆ. ಇದರ ಮೂಲಕ ನೀವು, ನಿಮ್ಮ ಕುಟುಂಬಗಳು ಆಶೀರ್ವಾದವಾಗಿರ್ತೀರಾ. ನಿಶ್ಚಯವಾಗಿ ಈ ವಾಕ್ಯವು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬುತ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.